ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಮಹಾಲಕ್ಷ್ಮಿ ಇಂಥ 3 ಮನೆಯಲ್ಲಿ ಬರುವುದಿಲ್ಲ, ಬರುತ್ತೆ ಬಡತನ. ಯಾವುದಪ್ಪ? ಒಂದನೇ ಟಾಪಿಕ್ ಬಂದ್ಬಿಟ್ಟು, ಹೆಣ್ಣು ತನ್ನ ಮನೆಯ ಸಂಸಾರ ಬಿಟ್ಟು ಬೇರೆಯವರ ಮನೆ ಚಾಡಿ ಹೇಳುವುದು, ಬೇರೆಯವರ ಬಗ್ಗೆ ಕೆಟ್ಟ ಮಾತಾಡುವುದು, ಅದು ಮಹಾಲಕ್ಷ್ಮಿಗೆ ಇಷ್ಟ ಆಗುವುದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿ ಅಂಥ ಮನೆಗೆ ಬರುವುದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಥ ತಪ್ಪುಗಳನ್ನು ನೀವು ಮಾಡಬೇಡಿ. ಆ ಮನೆಯಲ್ಲಿ ಕಷ್ಟ ದುಃಖ ಎದುರಾಗುವುದು, ಸುಖ ಸಂತೋಷ ದೂರವಾಗುತ್ತೆ. ಅಂಥ ಮನೆಗೆ ಮಹಾಲಕ್ಷ್ಮಿ ಬರುವುದಿಲ್ಲ. ಅದಕ್ಕೆ ಫ್ರೆಂಡ್ಸ್, ನೀವು ಈ ತಪ್ಪುಗಳನ್ನು ಮಾಡಬೇಡಿ. ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಕಸ ಓಡಿಸುವಾಗ ಬಾರಿಗೆಗೆ ಕಾಲು ತಾಕಿಸುವುದಾಗಲಿ ಒದೆಯುವುದಾಗಲಿ ಈ ತಪ್ಪುಗಳನ್ನು ಮಾಡಬೇಡಿ ಫ್ರೆಂಡ್ಸ್. ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುವುದಿಲ್ಲ. ಬಾರಿಗೆಯಲ್ಲೂ ಕೂಡ ಲಕ್ಷ್ಮೀ ಮಾತಾ ಇರುತ್ತಾಳೆ. ಹಾಗಾಗಿ ಈ ತಪ್ಪು ಮಾಡಬೇಡಿ. ಮೂರನೇದು ಏನಪ್ಪ ಅಂದರೆ, ಅಡುಗೆ ಮಾಡಿ ನಂತರ ಊಟ ಮಾಡಿ ಅಡುಗೆಯ ಪಾತ್ರೆ ಹಾಗೆ ತಿಂದು ಕಿಚನಲ್ಲಿ ಇಡುವುದು ಅಂದರೆ ಕ್ಲೀನಾಗಿ ಇಡುವುದು ಒಳ್ಳೆಯದು. ಆ ಥರ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು, ಹಣ ನಿಲ್ಲುವುದಿಲ್ಲ, ಕಷ್ಟ ಬರುತ್ತೆ. ಹಾಗಾಗಿ ಈ ಒಂದು ಕೆಲಸ ಮಾಡಬೇಡಿ. ನೀವು ಮಲಗುವ ಮುಂಚೆ ರಾತ್ರಿಯ ವೇಳೆ ಎಲ್ಲ ಕ್ಲೀನಾಗಿ ಕಿಚನನ್ನು ಕ್ಲೀನಾಗಿ ಇಟ್ಟುಕೊಂಡಿರಿ. ನೋಡಿ ಫ್ರೆಂಡ್ಸ್, ನಾಲ್ಕನೇ ಪ್ರಶ್ನೆ ಏನಪ್ಪ ಅಂದರೆ, ಮನೆಯಲ್ಲಿ ಹೆಣ್ಣು ಹಾಸಿಗೆಯಲ್ಲಿ ಊಟ ಮಾಡುವುದು. ಹೆಣ್ಣು ಅಂದರೆ ಯಾರಾದರೂ ಆಗಲಿ, ನಿಮ್ಮ ಮನೆಯಲ್ಲಿ ಯಾರು ಕೂಡ ಹಾಸಿಗೆಯಲ್ಲಿ ಊಟ ಮಾಡಬಾರ್ದು. ಇದು ಒಂದು ದಾರಿದ್ರ್ಯ. ಇದರಿಂದ ನಿಮ್ಮ ಮನೆಯಲ್ಲಿ ಬರ್ಕತ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಹಣ ನಿಲ್ಲುವುದಿಲ್ಲ, ಕಷ್ಟಗಳು ಎದುರಾಗುತ್ತೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹಾಸಿಗೆಯಲ್ಲಿ ಊಟ ಮಾಡೋದು ತಪ್ಪಿಸಿ. ಇಂಥ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ, ವಾಸಿಸೋಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆಯದಾಗಬೇಕು, ಮಹಾಲಕ್ಷ್ಮಿ ಇರಬೇಕಪ್ಪ ಅಂದರೆ, ನೀವು ವಾರಕ್ಕೆ 1 ಬಾರಿ ಉಪ್ಪು ಹಾಕಿ ನೆಲ ಒರೆಸುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ನೋಡಿ ಫ್ರೆಂಡ್ಸ್, ನೀವು ಮಹಾಲಕ್ಷ್ಮಿಗೂ ಇಷ್ಟಪಟ್ಟಿದ್ರೆ ನೀವು ಇಂಥ ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಹಣ ನಿಲ್ಲಬೇಕು ಆಗಿದ್ದರೆ ಈ ಒಂದು ಒಳ್ಳೆಯ ಕೆಲಸ ಏನಪ್ಪ ಅಂದರೆ, ಮನೆಯಲ್ಲಿ ಉಪ್ಪು ಹಾಕಿ ವಾರಕ್ಕೆ 1 ಸಲ ಮನೆ ಕ್ಲೀನ್ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಕೂಡ ಇರುತ್ತೆ, ದುಡ್ಡು ಕೂಡ ನಿಲ್ಲುತ್ತೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೈ ಚಾನಲ್ ಸಪೋರ್ಟ್ ಮಾಡಿ, ಹೀಗೆ